ಶಾಸಕರಿಗೆ ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಹೇಳಿ ಕಳಿಸಿದ ತಕ್ಷಣ ಬಂದು ಭೇಟಿ ಆಗಬಾರದೆ? ಎಷ್ಟು ಸ್ವಚ್ಛಿರಬೇಕು ಮಗನೇ ನಿನಗೆ? ಸ್ವತ್ತಿನ ವಿಷಯ ಇದರಲ್ಲಿ ಏನಿದೆ ಗೌಡ್ರಿ? ಅವಳಿ ನಗರದ ಒಂದು ರೈತರ ಸೇವಾವನ್ನು ಕೊಟ್ಟುತ್ತಿರುವ ಈ ನರೇಂದ್ರನಿಗೆ ಬಿಲ್ ಪಾಸ್ ಮಾಡಂದರೆ ಮಾಡುವುದಿಲ್ಲಂದಲ್ಲ. ಅದಕ್ಕೆ ಕಾರಣ ಚೌರಾಸಿ 80 ಪೂಡಿನಲ್ಲಿ ನಿರ್ಮಾಣವಾಗಬೇಕಾಗಿದ್ದ ಬಿಲ್ಡಿಂಗ್ ಕೇವಲ 40 ಪೂಡಿನಲ್ಲಿ ಕಟ್ಟಿ ಮಣ್ಣಿನಿಂದ ಮಾಡಿದ ಸ್ಟೀಲ್ ಬೆಡ್ ಹಾಕದೆ ಮಣ್ಣಿನಿಂದ ಮಾಡಿದ ಕಟ್ಟಡಕ್ಕೆ ಬಿಲ್ ಪಾಸ್ ಮಾಡೋದು ಯಾರು ಮಾಡ್ತಾರೆ ಗೌಡ್ರಿ? ಈ ಬಾರಿ ಎಂಬಲೆ ಮಾಡಂದರೆ ನೀವು ಮಾಡಲೇಬೇಕು. ನೀನೇಕೋ ನಿಮ್ ಸಿಎಂ ಹೇಳಿದ್ರು ಕೂಡ ನಾನು ಮಾಡಲಾರೆ. ನಾನು ಯಾರು ಎಂಬುದು ಅರಿಯದೆ ಇಷ್ಟು ಸಂಖ್ಯೆಯಿಂದ ಹಾರಾಡಿದರೆ ನೀರಿಲ್ಲದ ಜಾಗಕ್ಕೆ ನಿನ್ನನ್ನು ಗಡಿ ಆಚೆ ಎಸೆಯಬೇಕಾಗುತ್ತದೆ. ನೀನು ಎಚ್ಚರ. ಮೈ ತುಂಬಾ ಎಚ್ಚರ ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವ ನನಗೆ ನಿಮ್ಮಂತವರ ರಾಜಕೀಯ ದರ್ಪ ನನ್ನ ಮುಂದೆ ನಡೆಯೋದಿಲ್ಲ. ನಿಮ್ಮಂತವರಿಗೆ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟ ಅಧಿಕಾರಿಯೂ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಸರ್ಕಾರದ ಸೇವಕ. ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟಗಳಿಂದ ಸಾಗುವ ಅಧಿಕಾರಿಯೇ ತಾವು. ಲೇ ಯಾರಲ್ಲಿ ಕಟ್ಟಿ ಹಾಕೋವರೆಗೂ ಈ ನಿನ್ನ ಚಾಟಿಗೆ ಹೆದರುವ ನಾಮರ್ದ ನಾನಲ್ಲ. ಮಾವ ಒಪ್ಪದಿದ್ದರೆ ಕಾರಬಾರಿ ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ತಾಳಲೇ ಮಗನ ಈ ಚಾಟಿಯ ಹೇಟನ್ನು. ಈ ನಿನ್ನ ಚಾಟಿಗೆ ಹೆದರುವ ನಾಮರ್ದ ನಾನಲ್ಲ. ಕರ್ತವ್ಯದಲ್ಲಿ ನಿಷ್ಠೆಯಲ್ಲಿ ಅಷ್ಟೇ ಈ ಯಶವಂತ್ ಕೂಡ. ನಿಮ್ಮಂತವರಿಗೆ ಹೆದರಿ 5 ವರ್ಷಕ್ಕೊಮ್ಮೆ ಬರುವಂತ ನಿಮ್ಮಂತ ರಾಜಕಾರಣಿಗಳು ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ. ನೀನು ಕೂಡ ನನಗಷ್ಟೇ. ಒಪ್ಪದಿದ್ದರೆ ಈ ಬಂದೂಕಿನಿಂದ ಈತನ ಪ್ರಾಣ ತೆಗೆದು ಹಾಕಿಬಿಡಿ. ಪ್ರಾಣಕ್ಕಾಗಿ ಹೆದರಿ ಮಾನವನ್ನೇ ಮಾಡಿಕೊಳ್ಳುವ ಚೀಮಾರಿ ನಾನಲ್ಲ. ನೀನಾಗದಿದ್ದರೆ ಸಗಿಸಿಕೋ ಮಗನೇ ಈ ಬಂದೂಕಿನ ಕೊಂಡದ್ದು. ಏನು ಚಂದ್ರೇಗೌಡ, ನಿನ್ನಲ್ಲಿ ಬಂದೂಕಿದೆ ಅಂತ ಈ ಬಡ ಪ್ರಾಣಿನ ಕೊಲ್ಲಕ್ ನಿಂತಿ? ಈ ನಿನ್ನ ಗುಂಡಿಗೆ ಪ್ರತಿ ಸಿಡಿಗೊಂಡು ಆಗಿ ಈ ನನ್ನ ಕಂಡು ಕೊಟ್ಟಿ ಸದಾ ಹೆಡೆ ಎತ್ತಿ ನಿಂತಿದೆ ಎಂಬುದು ಮಾತ್ರ ಮರೆಯಬೇಡ. ಇದನ್ನೆಲ್ಲ ಕೇಳಕ್ಕೆ ನೀನ್ಯಾರು? ಎಲ್ಲದಕ್ಕೂ ನಾನು ಯಾರೆಂದು ಗದ್ದರಿಸಿ ಹೇಳುವ, ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಈ ನಗರದ ನಾಯಕ, ಅರ್ಥಾತ್ ಹೋರಾಟ ನ್ಯಾಯ ಸಮಿತಿಯ ಅಧ್ಯಕ್ಷ ಬಲಭೀಮ. ನಿನಗೇಕೆ ಬೇಕು ಹುಚ್ಚ ಈ ಹುಂಬತನ? ಶಂಭುಲಿಂಗನ ಮೇಲೆ ಭಾರ ಹಾಕಿ ಅಂಬಲಿಗಾಗಿ ಅಲೆದಾಡುವ ನೀನು ನನ್ನಿಂದ ದುಗ್ಗಾಣಿಗತ್ತರಿಸಿಕೊಳ್ಳಬೇಡ. ಸುಮ್ಮನೆ ಹೊರಟು ಹೋಗಿಬಿಡು. ನಿನ್ನ ತಲೆಯನ್ನು ತಗ್ಗಿಸಿ
ಕಳಿಸಿ ಹಾಗೆ ಬಂದು ಸುಮ್ಮನೆ ಹೋಗಲಿಕ್ಕೆ ಬಂದಿಲ್ಲ ಸಾವುಕಾರ. ಈ ಬಡ ಭೀಮ ತಲೆ ತೆಗೆಯುತ್ತೇನೆ ಎಂದು ಮಗಳು ನಿನ್ನ ತಲೆ ತೆಗೆಯಲು ಬಂದಿದ್ದೇನೆ. ಮರ್ಯಾದೆಯಿಂದ ಈತನನ್ನು ಬಿಡದಿದ್ದರೆ ತಿರುಗಿ ನಿನ್ನನ್ನೇ ಈ ಸರಪಳಿಗೆ ಕಟ್ಟಿ ಒಗೆಯಬೇಕಾದೀತು. ಇವನು ಬರೀ ಭೀಮನಲ್ಲ, ದ್ವಾಪರ ಯುಗದ ದುಶ್ಯಾಸನ ಕೀಚಕರ ವಕ್ಷಸ್ಥಲ ಹರಿದ ಭೀಮ. ಈಗ ಈ ಕಲಿಯುಗದ ಕೀಚಕರನ್ನು ಕೊಂದು ನಿಮ್ಮನ್ನೇ ರಕ್ತ ಕುಡಿಯಲು ಬಂದಿರುವ ಕಲಿಯುಗದ ಭೀಮ ನಮ್ಮ ಮನೆಗೆ ಬಂದು ನಮಗೆ ಆರಕ್ಕೆ ಲೆಕ್ಕುಂಡಿ. ಸತ್ಯದ ಮಾತಿಗೆ ಉತ್ತರ ನೀಡುವ ನನಗೆ ನಿನ್ನ ಮನೆ ಏಕೋ ನಿಮ್ಮಪ್ಪನ ಅಂಜಿಕೆಯೂ ನನಗಿಲ್ಲ. ಏನು ಚಂದ್ರೇಗೌಡ, ಸರ್ಕಾರ ನಿಗದಿಪಡಿಸಿದ ಮ್ಯಾಪ್ ಅನ್ನು ಬದಲಾಯಿಸಿ ನಿನ್ನ ಮನಸ್ಸಿಗೆ ಬಂದಾಗೆ ಬಿಲ್ಡಿಂಗ್ ಕಟ್ಟಿಸಿ ಸರ್ಕಾರಿ ಪೂರಾ ಹಣ ತಗೊಳ್ಳೋದಕ್ಕೆ ಅದು ಏನು ನಿಮ್ಮ ಅಪ್ಪನ ಸತ್ತಲ್ಲ. ಅದಕ್ಕೆ ಈ ಅಧಿಕಾರಿಯನ್ನು ಕಟ್ಟಿ ಹೊಡೆಯುವ ಅಧಿಕಾರವು ನಿನಗಿಲ್ಲ. ಮರ್ಯಾದೆಯಿಂದ ನೀನಿವನನ್ನು ಬಿಡದಿದ್ದರೆ ನಾಗರ ಹೋಗಿನಂತೆ ಹೆಡೆ ಹತ್ತಿ ನಿನ್ನನ್ನು ಕಚ್ಚಿಕೊಳ್ಳಬೇಕಾದಿತು. ಎಚ್ಚರ, ನನಗೆ ಎಚ್ಚರ. ಲೇಬಿನ ಆ ಹಾವಿನ ಹಳ್ಳನ್ನು ಕಿತ್ತು ಅದನ್ನು ಆಟ ಆಡಿಸುವ ಹಾವಾಡಿಗ ನಾನಿರುವಾಗ ನನಗೆ ಎಚ್ಚರ ಏತೆಲ್ಲ ಬರಕೊಂಡೆ. ಲೇ ಚಂದ್ರೇಗೌಡ, ಧನಿಕನಾಗಿದ್ದೇನೆಂದು ಕೊಬ್ಬಿನಿಂದ ಅಬ್ಬರಿಸಿ ಬಡವ ಎಂದು ಹೋಗಿದ್ದಾರೆ. ಈ ಬಡವ ಒಂದು ಸಲ ತನ್ನ ಬಡತನದ ಬಗೆಯನ್ನು ಹರಿದಗಿದು ಕಾಲು ಕೆದರಿದ ಹುಲಿಯಾಗಿ ನಿಂತರೆ ನೆಲ ಕಾಣದ ನರಿ ಹಾಗೆ ನಿನ್ನ ಪ್ರಾಣ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆದಿತು. ನೆನಪಿರಲಿ. ನಮ್ಮನೆಗೆ ಬಂದು ನಮಗೆ ಬಾಯಿಗೆ ಬಂದಂತೆ ಮಾತಾಡ್ತೇನೆ. ಲೇ ಲುಚ್ಚ, ಅಚ್ಚರಿಯ ಕರುನಾಡಿಗೆ ದ್ರೋಹವೆಸಗುವ ನಿಮ್ಮಂತ ಕಸಾಯಿ ಗುಂಡಿಗಳ ಕೆನ್ನೆಗೆ ಮೆಟ್ಟಿನಿಂದ ಮಾತನಾಡಿಸಿ ಸತ್ಯದ ಮಾತನ್ನೇ ಬಿಡಿಸುವ ಗಂಡು ನಾನು. ಮಿಸ್ಟರ್ ನರೇಂದ್ರ, ಈ ಯಶವಂತ್ ಹೇಳುವ ಮಾತನ್ನ ನಾನೇ ಹೇಳ್ತೀನಿ. ಸರ್ಕಾರದ ಅಳತೆಯ ಪ್ರಕಾರ ನೀವು ಸಭಾಭವನ ಕಟ್ಟಿ ನಿಮ್ಮ ಹಣ ಮಂಜೂರಿಗೆ ತೆಗೆದುಕೊಳ್ಳಿ. ಅದನ್ನು ಬಿಟ್ಟು ನೀವು ನಿಮ್ಮ ರಾಜಕೀಯ ನಡೆಸಿದರೆ ನಾವು ಸದಾ ಸಿದ್ಧ. ಮಿಸ್ಟರ್ ಚಂದ್ರೇಗೌಡ, ನಾನು ನನ್ನ ಯಶವಂತನನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಕದಿರ್ಲಿ ಮಕ್ಕಳ್ರಿ. ಈ ಬಗ್ಗೆ ಮಗ ಹಿಂಗೆ ಬಿಟ್ಟರೆ ಧನ್ಯಾರ ಈ ಮಗನ ಹಿಂಗ ಬಿಟ್ರ ನಮ್ನೇನ್ ಸುಮ್ ಬಿಡುದಿಲ್ರಿ ಈ ಮಗ. ಕಾರ್ಬಾರಿವ್ರೇ, ಇದಕ್ಕೆ ಒಂದು ಸಮಯ ನೋಡಿ ಈತನ ತಲೆ ತೆಗೆಬೇಕು. ಏ ಕಾರ್ಬಾರಿ, ನೀವೇನೂ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಹಂಗತೆ ನಾ ಏನ್ ಸುಮ್ಮಿರು ಮಗನ ಅಲ್ಲ. ನಾನು ಒಂದು ಪ್ಲಾನ್ ಮಾಡ್ತೇನೆ, ಬರ್ರಿ ಒಳಗ್ ಕೂತ ಎಲ್ಲಾ ತರ ವಿಚಾರ ಮಾಡಿ.